ಇದು ಉಲ್ಲನ್ ಫ್ಲವರ್ ಹಾಕಿದ್ದೀನಿ. ಈ ಫ್ಲವರ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಉಲ್ಲನ್ನು ಈ ಥರ ತಂದಿದ್ದೀನಿ. ಇದು ಉಲ್ಲನ್ನು ಪೇಪರ್ ಬಿಚ್ಚಿ ಒಂದು ರಟ್ಟಿಗೋ ಯಾವುದಕ್ಕಾದರೂ ನಿಧಾನವಾಗಿ 2 ಬೆರಳಲ್ಲಿ ಸುತ್ಕೊಂಡು ಇಟ್ಕೋಬೇಕು. ಈಗ ಮಧ್ಯದ ಫ್ಲವರ್ನ ಬಿಳಿ ಉಲ್ಲನಲ್ಲಿ ಹಾಕ್ತಾಯಿದ್ದೀನಿ. 1-2 ಸತ ರಿಂಗ್ ಮಾಡಿ ಕ್ರೋಶಾನ ಅದರೊಳಗಡೆ ಹಾಕಿ ಒಂದು ಸಲ ಎಳ್ಕೊತೀನಿ. ಇದಕ್ಕೆ ಮ್ಯಾಜಿಕ್ ರಿಂಗ್ ಅಂತ ಹೇಳ್ತಾರೆ. ಉಲ್ಲನ್ನು ಹೊರಗೆ ಎಳೆದು ಎಡಗೈಲಿ ಬೆರಳಲ್ಲಿ ಸುತ್ತಕೊಂಡು ಉಲ್ಲನ್ನು ಆ ರಿಂಗಿಂದ ಎಳಿತೀನಿ. ಎಳೆದು ಚೈನ್ 2-3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ಉಲ್ಲನ್ ಮೇಲೆ ದಾರ ತಂದು 2ರಲ್ಲಿ 1 ಮಾಡ್ತಾಯಿದ್ದೀನಿ. ಉಲ್ಲನ್ ಮೇಲೆ ದಾರ ಆ ಬೆರಳಲ್ಲಿ ಸುತ್ತಿದ್ನಲ್ಲ ರಿಂಗು, ಆ ರಿಂಗ್ ಒಳಗಡೆಯಿಂದ ಕ್ರೋಶಾನ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಉಲ್ಲನ್ ಮೇಲೆ ದಾರ ತಂದು ಕ್ರೋಶದ ಮೇಲೆ ದಾರ ತಂದು ಆ ರಿಂಗ್ ಒಳಗಡೆಯಿಂದ ಒಂದು ದಾರ ತಂದು ಎರಡರಲ್ಲಿ 1 ಆ ಥರ ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಎಷ್ಟು ಹಾಕ್ತಾಯಿದ್ದೀನಿ ಅಂತ ಎಣಿಸ್ಕೊಂಡು ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ನಲ್ಲ, ಆ 3 ಚೈನುವೇ 1 ಅಂತ ಲೆಕ್ಕ. ಈ ಫ್ಲವರ್ನ ಬಾಗಿಲಕ್ಕೆ ಸಿಗಿಸ್ತೀವಲ್ಲ, ಅದನ್ನು ಬೇಕಾದರೂ ಮಾಡ್ಕೋಬೋದು. ಇಲ್ಲ ವಾಲ್ ಹ್ಯಾಂಗಿಂಗ್ ಅಂತ ಗೋಡೆಗೆ ಸಿಗ್ಸೋಕ್ಕೆ ಮಧ್ಯೆ ಮಣಿಗಳು ಪೋಣಿಸ್ಕೊಂಡು ಈ ಹುಲ್ಲನ್ನು ಪೋಣಿಸ್ಕೊಂಡು ವಾಲ್ ಹ್ಯಾಂಗಿಂಗ್ ಕೂಡ ಮಾಡ್ಬೋದು. ಇದು ಕ್ರೋಶ ಹುಲ್ಲನ್ನು ಹಾಕೋದು. ಇದು 35 mm ಅಂತ ಕ್ರೋಶದ ಮೇಲಿದೆ. ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ನಲ್ಲ ರಿಂಗ್ ಒಳಗಡೆಯಿಂದ 14 ಡಬಲ್ ಕ್ರೋಶ ಎಣಿಸ್ಕೊಂಡು ಹಾಕಬೇಕು. ಸೂಜಿ ಮೇಲೆ ಹುಲ್ಲನ್ನು ರಿಂಗಿಂದ ಒಂದು ಹುಲ್ಲನ್ನು ಎಳೆದು 2ರಲ್ಲಿ 1 ಪುನಃ ಕ್ರೋಶದ ಮೇಲೆ ಒಂದು ಹುಲ್ಲನ್ನು ರಿಂಗಿಂದ ಒಂದು ಹುಲ್ಲನ್ನು ತಂದು 2ರಿಂದ 1 ಎಳೆಯೋದು, ಪುನಃ 2ರಿಂದ 1 ಎಳೆಯೋದು. ಆ ಥರ 14 ಹಾಕಬೇಕು. ಆ ರಿಂಗಲ್ಲಿರೋ ಹುಲ್ಲನ್ನು ಎಳೆದ್ರೆ ಆ ರಿಂಗು ಕೂಡ ಕೆಳಗಡೆ ಚಿಕ್ಕದಾಗುತ್ತೆ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿರೋ 3 ರಿಂಗ್ ಒಳಗಡೆಯಿಂದ ಹುಲ್ಲನ್ನು ಲಾಕ್ ಮಾಡಿ ಸ್ಲಿಪ್ ಸ್ಟಿಚ್ ಮಾಡಿ ಹುಲ್ಲನ್ನು ಹಾಕಿ ಕ್ರೋಶ ಇದ್ದಾಗೇ ಕಟ್ ಮಾಡಿ ಕ್ರೋಶದಿಂದ ಹುಲ್ಲನ್ನು ಹೊರಗೆ ಎಳಿಬೇಕು. ಎಳೆದ್ರೆ ಲಾಕು ಕೂತ್ಕೊಳ್ಳುತ್ತೆ. ಲಾಕ್ ಆವಾಗ ಬಿಚ್ಚೋಗಲ್ಲ. ಆ ಹುಲ್ಲನ್ನು ನಾವು ಹಿಂದ್ಗಡೆ ಹುಲ್ಲನ್ನೊಳಗೆ ಸೇರಿಸ್ಬಿಟ್ಟು ಮಿಕ್ಕಿದ್ದನ್ನ ಕಟ್ ಮಾಡೋದು. ಈಗ ಇದಕ್ಕೆ ಫ್ಲವರ್ ಹಾಕೋದು ಶುರು ಮಾಡೋಣ. ಇದು ಹೀಗೆ ಬಿಚ್ಚಿ 2 ಬೆರಳಲ್ಲಿ ಹಿಡ್ಕೊಂಡು ನಿಧಾನವಾಗಿ ಈ ಥರ ಹುಲ್ಲನ್ನು ಬಿಚ್ಕೊಂಡು ಒಂದು ರಟ್ಟಿಗೆ ಸುತ್ಕೋಬೇಕು. ಇಲ್ಲಾಂದರೆ ಅದೆಲ್ಲ ಗಂಟಾಗಿ ಬಿಚ್ಚೋಕ್ಕಾಗಲ್ಲ. ಇದನ್ನು ಹೀಗೆ ನಿಧಾನವಾಗಿ ಬಿಚ್ಕೊಂಡು ಒಂದು ರಟ್ಟಿಗೆ ಅದನ್ನು ಸುತ್ತಿ ಮಡ್ಕೋಬೇಕು. ಇಲ್ಲದ್ರೆ ಎಲ್ಲ ಗಂಟಾಗಿ ಬಿಚ್ಚೋಕ್ಕೆ ಆಗಲ್ಲ. ಅದು ಹಿಡಿಯೋಕ್ಕೆ ಈಸಿ ಆಗಲಿ ಅಂತ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಹಾಗೆ ಕೂಡ ಹಾಕ್ಬೋದು. ಸುಮ್ಮನೆ ಒಂದು ಚೈನ್ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ಈ ವೈಟು ಡಬಲ್ ಕ್ರೋಶಗಳು 14 ಹಾಕಿದ್ದೀನಲ್ಲ, 2 ಡಬಲ್ ಕ್ರೋಶದ ಮಧ್ಯದಿಂದ ಈ ಹುಲ್ಲನ್ನು ಹೊರಗೆ ಎಳಿತೀನಿ. 2 ಡಬಲ್ ಕ್ರೋಶದ ಮಧ್ಯದಿಂದ ಈ ಹುಲ್ಲನ್ನು
ಹೊರಗೆ ಎಳೆದು ಎಡಗೈಲಿ ಬೆರಳಲ್ಲಿ ಸುತ್ತಕೊಂಡು ಟೈಟಾಗಿ ಒಂದು ಚೈನ್ ಹಾಕ್ತೀನಿ, ನಾಟ್ ಹಾಕ್ತೀನಿ. ನಾಟ್ ಹಾಕಿ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿದ್ಮೇಲೆ ಉಲ್ಲನ್ ಮೇಲೆ 2 ಸಲ ದಾರ ತಗೊಳ್ತೀನಿ. ತಗೊಂಡಿದ್ದು ತ್ರಿಬಲ್ ಕ್ರೋಶ. ಉಲ್ಲನ್ ಮೇಲೆ 2 ಸಲ ದಾರ ತಗೊಂಡು ಆ ಚೈನ್ ಹಾಕಿದ್ದೀವಲ್ಲ ಅದೇ ಜಾಗದಲ್ಲಿ ಉಲ್ಲನ್ನ ಪುನಃ ಹೊರಗೆ ತಂದು 2ರಿಂದ 1, 2ರಿಂದ 1, ಪುನಃ 2ರಿಂದ 1, ಅಲ್ಲಿಗೆ 3 ಸಲ ಆಯಿತು. ಇದು ತ್ರಿಬಲ್ ಕ್ರೋಶ. ಪುನಃ 2 ಸಲ ಉಲ್ಲನ್ ಮೇಲೆ ಕ್ರೋಶದ ಮೇಲೆ ಉಲ್ಲನ್ ತೊಗೊಂಡು ಈಗ ಪಕ್ಕದ ಕ್ರೋಶದ ಮಧ್ಯದಿಂದ ಉಲ್ಲನ್ನ ಹೊರಗೆ ತೆಗೆದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಹಾಕಿದ್ದೀನಿ. ಈಗ ಅಲ್ಲೇ ಪುನಃ ತ್ರಿಬಲ್ ಕ್ರೋಶ ಮಾಡಿ ಈ ಸೆಕೆಂಡ್ ಲೈನಲ್ಲಿ ಈಗ ನಾನು ಪುನಃ ಹಾಕ್ತಾಯಿದ್ದೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಪುನಃ ಸೂಜಿ ಮೇಲೆ 2 ಸಲ ಉಲ್ಲನ್ನು ಒಂದೇ ಜಾಗದಲ್ಲಿ ಈಗ ಪುನಃ ತ್ರಿಬಲ್ 3 ಸಲ 2ರಲ್ಲಿ 1, 2ರಲ್ಲಿ 1 ಮಾಡಿದ್ದೀನಿ. ಈ ಥರ ನಾನು 2ನೇ ಮನೆಯಲ್ಲಿ 3 ಸಲ ಹಾಕ್ತೀನಿ. ಹಾಕಿ ಮೂರು ಚೈನ್ ಮಾಡಿ ಆ 2ನೇ ಮನೆಯಲ್ಲೇ ಸ್ಲಿಪ್ ಸ್ಟಿಚ್ ಮಾಡ್ತೀನಿ. ಈಗ 2ನೇ ಮನೆಯಲ್ಲಿ 6 ಡಬಲ್ ಕ್ರೋಶ ಹಾಕಿದ್ದೀನಿ, ತ್ರಿಬಲ್ ಕ್ರೋಶ. 2ನೇ ಮನೆಯಲ್ಲಿ 6 ತ್ರಿಬಲ್ ಕ್ರೋಶ ಹಾಕಿ